ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಕ್ಯಾಪ್ಟನ್ ಆಗಿ ರಜತ್ ಪಾಟಿದಾರ್ ಅವರನ್ನ ಮ್ಯಾನೇಜ್ಮೆಂಟ್ ನೇಮಿಸಿದೆ. ದೇಶೀಯ ಕ್ರಿಕೆಟ್ನಲ್ಲಿ ಮಧ್ಯಪ್ರದೇಶ ತಂಡವನ್ನ ರಜತ್ ಪಾಟಿದಾರ್ ಮುನ್ನಡೆಸುತ್ತಿದ್ದಾರೆ. ರಜತ್ ಪಾಟಿದಾರ್ ನಾಯಕತ್ವದಲ್ಲಿ ಸಾಕಷ್ಟು ಅನುಭವ ಹೊಂದಿದ್ದಾರೆ. ಇತ್ತೀಚಿನ ಅವರ ನಾಯಕತ್ವದಲ್ಲಿ ಮಧ್ಯಪ್ರದೇಶ ತಂಡ ಸೈಯದ್ ಮುಷ್ತಾಕ್ ಅಲಿ ಟಿ20 ಟ್ರೋಫಿಯ ಫೈನಲ್ಗೆ ಎಂಟ್ರಿ ಕೊಟ್ಟಿತ್ತು. ಡಿಸೆಂಬರ್ 2024ರಲ್ಲಿ ನಡೆದ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯ ಸಂದರ್ಭದಲ್ಲಿ ರಜತ್ ಪಾಟಿದಾರ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕನಾಗುವ ಬಯಕೆಯನ್ನ ವ್ಯಕ್ತಪಡಿಸಿದ್ರು. ರಜತ್ ಪಾಟಿದಾರ್ ಅವರ ತಂದೆ ಇಂದೋರ್ನಲ್ಲಿ ಉದ್ಯಮಿ. 2024ರ ಸೈಯದ್ ಮುಷ್ತಾಕ್ ಅಲಿ ಟಿ20 ಟ್ರೋಫಿ ಟೂರ್ನಿಯ 10 ಪಂದ್ಯಗಳಲ್ಲಿ ರಜತ್ ಪಾಟಿದಾರ್ 428 ರನ್ ಗಳಿಸಿದ್ರು. ಈ ಅವಧಿಯಲ್ಲಿ ರಜತ್ ಪಾಟಿದಾರ್ 5 ಅರ್ಧಶತಕಗಳನ್ನ ಗಳಿಸಿದ್ರು. ಜೂನ್ 1, 1993ರಂದು ಇಂದೋರ್ನಲ್ಲಿ ಜನಿಸಿದ್ರು. ರಜತ್ ಪಾಟಿದಾರ್ ಅವರ ತಂದೆಯ ಹೆಸರು ಮನೋಹರ್ ಪಾಟಿದಾರ್. ತಂದೆ ಮನೋಹರ್ ಪಾಟಿದಾರ್ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಉದ್ಯಮಿ. ರಜತ್ ಪಾಟಿದಾರ್ ತಮ್ಮ 8ನೇ ವಯಸ್ಸಿನಲ್ಲಿ ಕ್ರಿಕೆಟ್ ಆಡಲು ಪ್ರಾರಂಭಿಸಿದ್ರು. ತಮ್ಮ ಕಠಿಣ ಪರಿಶ್ರಮದಿಂದ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ಆಡುವ ಕನಸನ್ನ ನನಸಾಗಿಸಿಕೊಂಡ್ರು. ರಜತ್ ಪಾಟಿದಾರ್ ಅವರ ತಾಯಿ ಗೃಹಿಣಿ. ರಜತ್ ತಮ್ಮ ಕ್ರಿಕೆಟ್ ವೃತ್ತಿ ಜೀವನವನ್ನ ಆಫ್ ಸ್ಪಿನ್ ಬೌಲರ್ ಆಗಿ ಪ್ರಾರಂಭಿಸಿದ್ರು ಮತ್ತು ಅಂಡರ್ 15 ಹಂತದ ನಂತರವೇ ತಮ್ಮ ಬ್ಯಾಟಿಂಗ್ ಅನ್ನ ಗಂಭೀರವಾಗಿ ಪರಿಗಣಿಸಲು ಪ್ರಾರಂಭಿಸಿದ್ರು. ಬಲಗೈ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಮತ್ತು ಬಲಗೈ ಆಫ್ ಸ್ಪಿನ್ ಬೌಲಿಂಗ್ ಮಾಡ್ತಿದ್ರು. ರಜತ್ ಪಾಟಿದಾರ್ ಆಕ್ರಮಣಕಾರಿ ಬ್ಯಾಟಿಂಗ್ಗೆ ಹೆಸರುವಾಸಿ. IPL 2022ರಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧದ ಎಲಿಮಿನೇಟರ್ ಪಂದ್ಯದಲ್ಲಿ ರಜತ್ ಪಾಟಿದಾರ್ 54 ಎಸೆತಗಳಲ್ಲಿ 112 ರನ್ ಗಳಿಸಿ ಅಜೇಯರಾಗಿ ಉಳಿಯುವ ಮೂಲಕ ಮಿಂಚಿದ್ರು. IPL 2022ಕ್ಕೂ ಮೊದಲು RCB ರಜತ್ ಪಾಟಿದಾರ್ ಅವರನ್ನ ಬಿಡುಗಡೆ ಮಾಡಿತ್ತು. ಅವರು ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿದ್ರು. IPL 2022ರ ಸಮಯದಲ್ಲಿ RCB ಆಟಗಾರ ಲುವಿನ್ ಸಿಸೋಡಿಯಾ ಗಾಯಗೊಂಡಿದ್ರು. ಅವರ ಬದಲಿಗೆ ರಜತ್ ಪಾಟಿದಾರ್ ತಂಡ ಸೇರಿಕೊಂಡಿದ್ರು. ರಜತ್ ಪಾಟಿದಾರ್ ಜುಲೈ 2022ರಲ್ಲಿ ಗುಂಜನ್ ರನ್ನ ವಿವಾಹವಾದ್ರು. ಮೇ 2022ರಲ್ಲಿ ಮದುವೆ ಆಗ್ಬೇಕಿತ್ತು. ಆದ್ರೆ ಅದೇ ಸಮಯದಲ್ಲಿ ಅವರನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ಬದಲಿಯಾಗಿ ಸೇರಿಸಲಾಯಿತು. RCB ಇಂದ ಕರೆ ಬಂದ 24 ಗಂಟೆಗಳಲ್ಲಿ ರಜತ್ ಪಾಟಿದಾರ್ ತಮ್ಮ ಮದುವೆಯನ್ನ ಮುಂದೂಡಿದ್ರು. IPL 2022ರಲ್ಲಿ ಆಡಿದ ನಂತರ ರಜತ್ ಪಾಟಿದಾರ್ ಜುಲೈ 2022ರಲ್ಲಿ ವಿವಾಹವಾದ್ರು. ಈ ಮೂಲಕ RCBಗಾಗಿ ತನ್ನ ಮದುವೆಯನ್ನೇ ಮುಂದೂಡಿದ್ದ ಪಾಟಿದಾರ್ಗೆ ಈಗ ಕ್ಯಾಪ್ಟನ್ ಆಗುವ ಅದೃಷ್ಟ ಒಲಿದು ಬಂದಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.